ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ವಿಧಾನಸಭೆ ಚಳಿಗಾಲದ ಅಧಿವೇಶನದ ಮೇಲೆ ಉಗ್ರ ನೆರಳು. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬೆಳಗಾವಿ ಪೊಲೀಸರಿಗೆ ಮಾಹಿತಿ. 6ರಿಂದ 8,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸೋಕೆ ನಿರ್ಧಾರ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಬೆಂಬಲಿಗರ ಹೈಡ್ರಾಮಾ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಡಿಕೆಶಿ ಪರ ಜಯಘೋಷ. ಮುಂದಿನ ಸಿಎಂ ಮಾಡಿ ಅಂತ ಪಟ್ಟು. ಮಂಗಳೂರಿಗೆ ಬರ್ತಿದ್ದಂತೆ ಬೆಂಬಲಿಗರಿಂದ ಸಿಎಂ ಪರವೂ ಘೋಷಣೆ. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಘೋಷಣೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎಂದಿದ್ದಕ್ಕೆ ಕೌಂಟರ್. ಬಣ ಬಡಿದಾಟಗಳಿಂದ ರಾಜ್ಯ ಕಾಂಗ್ರೆಸ್ ಇಬ್ಬಾಗವಾಗುವ ಆತಂಕ. ಅನಾಹುತ ಮನಗಂಡು ಬ್ರೇಕ್ಫಾಸ್ಟ್ ಸಂಧಾನ ಮಾಡಿಸಿದ ಹೈಕಮಾಂಡ್. ಈಗ ಒಗ್ಗಟ್ಟು ಪ್ರದರ್ಶನದ ಬೆನ್ನಲ್ಲೇ ಓಪನ್ ಸ್ಟೇಟ್ಮೆಂಟ್ ಕೊಡೋಕೆ ಸಚಿವರು ಶಾಸಕರು ಹಿಂಜರಿಕೆ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಭೇಟಿಯಾಗಿ ಗೃಹ ಸಚಿವರ ಚರ್ಚೆ. ನಂತರ ಸತೀಶ್ ಜಾರಕಿಹೊಳಿ ಮೀಟ್ ಮಾಡಿ ಪರಮೇಶ್ವರ್ ಮಾತುಕತೆ. ಉಭಯ ನಾಯಕರ ನಡುವೆ 20 ನಿಮಿಷಗಳ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದ್ದೇನೆಂಬ ಕುತೂಹಲ. ಮೂವತ್ತು ತಿಂಗಳ ನಂತರವಾದ್ರೂ ಅಧಿಕಾರ ಬಿಡಬಹುದು. ಯಾವಾಗ್ಲಾದ್ರೂ ಒಂದು ದಿನ ಅಧಿಕಾರ ಬಿಡಲೇಬೇಕು, ಬಿಡುವುದಂತೂ ಪಕ್ಕ ಅಂತ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆ. ರಾಜಕೀಯ ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಗೊಂದಲಗಳು ಬ್ರೇಕ್ಫಾಸ್ಟ್ನಲ್ಲಿ ಶಮನವಾಗಿದೆ ಎಂದ ಪರಮೇಶ್ವರ್. ಸಚಿವರ ಹೇಳಿಕೆಗಳಿಂದ ಮತ್ತೆ ಮೂಡ್ತಾ ಇದೆ ಕುರ್ಚಿಯ ಪ್ರಶ್ನೆ. ಮನುಷ್ಯನೇ ಶಾಶ್ವತ ಅಲ್ಲ ಅಲ್ವಾ? ಅಂದ ಮೇಲೆ ರಾಜಕೀಯ ಏನು? ನಾನು ಅದನ್ನೇ ಹೇಳ್ತೇನೆ, ಇದು ವೈರಾಗ್ಯದ ಮಾತಲ್ಲ. ನಿನ್ನೆ ಸಿಎಂ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಸಿಎಂ ಸಹಜವಾಗಿ ಮಾತನಾಡಿದ್ದಾರೆಯಷ್ಟೇ, ಹೆಚ್ಚು ಮಹತ್ವ ಕೊಡಬೇಕಿಲ್ಲ, ವಿಶ್ಲೇಷಣೆ ಮಾಡುವ ಅಗತ್ಯವೂ ಇಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡರ ಕಾರು ಅಪಘಾತ. ಡಿಕ್ಕಿಯ ರಭಸಕ್ಕೆ ನಜ್ಜುಗುಜ್ಜಾಗಿರೋ ಕಾರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್. ಮತ್ತೆ ಜಾಮೀನು ಕೋರಿ ಶಾಸಕ ವಿನಯ್ ಕುಲಕರ್ಣಿ ಅರ್ಜಿ. ಇವತ್ತು ಕಾಂಗ್ರೆಸ್ ಎಂಎಲ್ಎ ಬೇಲ್ ಭವಿಷ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇವತ್ತಿನಿಂದ ಅಸಲಿ ಟ್ರಯಲ್. ಕೋರ್ಟ್ಗೆ ಇವತ್ತು 5 ಐ ವಿಟ್ನೆಸ್ಗಳು. ಕೋರ್ಟ್ ಮುಂದೆ ದರ್ಶನ್, ಪವಿತ್ರ ಸೇರಿ ಹಲವರು ಹಲ್ಲೆ ಮಾಡಿದ್ದನ್ನ ನೋಡಿರೋರು ಕೊಡಲಿದ್ದಾರೆ ಹೇಳಿಕೆ. ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿಕೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಕಳಿಗೆ ಕಾಮುಕನ ಕಾಟ. ಫೇಸ್ಬುಕ್ನಲ್ಲಿ ಫೋಟೋ ಶೇರ್ ಮಾಡೋ ಮಹಿಳೆಯರೇ ಇವನ ಟಾರ್ಗೆಟ್. ತನ್ನ ನಂಬರ್ ಕಳುಹಿಸಿ ಮೆಸೇಜ್ ಮಾಡುವಂತೆ ಪೀಡಿಸ್ತಾನಂತೆ. ಇದು ದೇವರಾಜ್ ಅನ್ನೋನ ದುಷ್ಕೃತ್ಯ. ಬೈಕ್ ಟ್ಯಾಕ್ಸ್ಗಳನ್ನ ಅವಲಂಬಿಸಿರೋರಿಗೆ ಕಾದಿದ್ಯಾ ಬಿಗ್ ಶಾಕ್. ಬೆಂಗಳೂರು ಟ್ರಾಫಿಕ್ಗೆ ಇನ್ನಷ್ಟು ಹೊರೆಯಾಗ್ತಾ ಇದೆ. ಅನುಮತಿ ಕೊಡೋದು ಬೇಡ. ಸರ್ಕಾರದ ಉನ್ನತಾಧಿಕಾರಿಗಳ ಸಮಿತಿಯ ಸ್ಪಷ್ಟ ಶಿಫಾರಸು. ಹೈಕೋರ್ಟ್ಗೆ ವರದಿ ಸಲ್ಲಿಕೆ. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ಯಾ? ಹಾಗಿದ್ರೆ ಹುಷಾರ್, ಕಳ್ಳರಿಗೆ ನೀವೇ ಆಗ್ತೀರಾ ಟಾರ್ಗೆಟ್.
ನಕಲಿ ದಾಖಲಾತಿ ಸೃಷ್ಟಿಸಿ ನಿಮ್ಮ ಹೆಸರಲ್ಲಿ ಲೋನ್, ಇದು ಡಾಕ್ಟರ್ ಗ್ಯಾಂಗ್ನ ಕೃತ್ಯ. ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನಾ ಯಾತ್ರೆ. ಪಟ್ಟಣದಲ್ಲಿ ರಾರಾಜಿಸ್ತಾ ಇವೆ ಕೇಸರಿ ಬಂಟಿಂಗ್ಸ್, ಭಗವಾ ಧ್ವಜ, ಫ್ಲೆಕ್ಸ್. ಗದ್ದಲ ಗಲಾಟೆಯಾಗದಂತೆ ಪೊಲೀಸರಿಂದ ಬಿಗಿ ಭದ್ರತೆ. ಕಾಫಿ ನಾಡಿನ ದತ್ತಪೀಠದಲ್ಲಿ ದತ್ತ ಜಯಂತಿಯ ಸಂಭ್ರಮ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾದ್ಯಂತ ಪೊಲೀಸರ ಹೈ ಅಲರ್ಟ್. ಇವತ್ತಿನಿಂದ 2 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ನಿಷೇಧ. ಕೆಲವೇ ಹೊತ್ತಲ್ಲಿ 15,000ಕ್ಕೂ ಹೆಚ್ಚು ದತ್ತ ಭಕ್ತರಿಂದ ಬೃಹತ್ ಶೋಭಾಯಾತ್ರೆ. ಅಂಜನಾದ್ರಿಯಲ್ಲಿ ಹನುಮ ಮಾಲಾ ವಿಸರ್ಜನೆ ಕಾರ್ಯಕ್ರಮ. 575 ಮೆಟ್ಟಿಲೇರಿ ಹನುಮನ ದರ್ಶನ. ಬೆಟ್ಟದಲ್ಲಿ ಜೈ ಶ್ರೀರಾಮ ಜೈ ಹನುಮಾನ್ ಜಪದೊಂದಿಗೆ ಹನುಮ ಮಾಲಾ ವಿಸರ್ಜನೆ. ಹನುಮನಿಗೆ ವಿಶೇಷ ಪೂಜೆ, ಅಭಿಷೇಕ. ಇವತ್ತು ಭಾರತ ಸೌತ್ ಆಫ್ರಿಕಾ ನಡುವೆ 2ನೇ ಏಕದಿನ ಪಂದ್ಯ. ಗೆಲುವಿನ ಓಟವನ್ನ ಮುಂದುವರಿಸೋಕೆ ಟೀಂ ಇಂಡಿಯಾ ಸಜ್ಜು. ಮತ್ತೊಮ್ಮೆ ಕೊಹ್ಲಿ, ರೋಹಿತ್ ವಿಂಟೇಜ್ ಬ್ಯಾಟಿಂಗ್ ನೋಡೋಕೆ ಅಭಿಮಾನಿಗಳು ಕಾತುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.